ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಹಬ್ಬ ಹೆಂಗ್ ಮಾಡಿದೀವಿ ಅಂತ ನೋಡ್ಬೇಕು, ಫುಲ್ ವಿಡಿಯೋ ನೋಡ್ರಿ. ಮೊದಲನೇ ಕೆಲಸ ಬೆಳಗ್ಗೆನೇ ಎದ್ದು ರಂಗೋಲಿಯಿಂದ ಶುರು ಆಯಿತು. ಆನಂತರ ನೈವೇದ್ಯಕ್ಕಿಂತ ಎಲ್ಲ ಕಡುಬುಗಳು ಮಾಡಿದೆ. ಬೆನಕ ಬೆನಕ ಏಕದಂತ ಪಚ್ಚಕನ್ನು ಪಾಣಿಪೀಠ ಬುದ್ಧಿ ಒಪ್ಪವುಲ ವಿಘ್ನೇಶ್ವರಿಗೆ 21 ನಮಸ್ಕಾರಗಳು. ಪೂಜೆ ಆದಮೇಲೆ ಏನೇ ತಪ್ಪಾಗಿದ್ರು ಶಂಶಪ್ಪ ಅಂತ ಬಸ್ಕಿ ಹೊಡೆದ್ವಿ. 21 ಬಸ್ 19, 20, 21. ವಿದ್ಯಾ ಗಣಪತಿ ಕಿ ಜೈ, ವಿದ್ಯಾ ಗಣಪತಿ ಕಿ ಜೈ. 2021 ಇಂಟು ಬೇಗ ಲಾಸ್ಟ್ 2 ಶ್ರೀ ವಿದ್ಯಾ ಗಣಪತಿ ಕಿ ಜೈ. ಪೂಜೆ ಮಾಡಿ ಕುತ್ಕೊಂಡಿದ್ವಿ. ಅವಾಗ ಒಳಗಡೆ 2 ಕೋತಿ ಬಂದಿದ್ವು. ಅಣ್ಣ 2 ಕೋತಿ ಬಂದಿದ್ವು. ಭಯ ಆಗ್ತಿತ್ತು ನನಗೆ. ಚಾರು, ಒಂದು ಅಡುಗೆ ಮನೆ ಗೊತ್ತು, ಒಂದು ಪ್ರಸಾದ ತಿಂತಿತ್ತು. ಬಾಳೆಹಣ್ಣು ಎಲ್ಲ ಇತ್ತು. ಆದರೆ ಕೋತಿ ನಮ್ಮಮ್ಮ ಮಾಡಿದ್ನ ಲಡ್ಡುನ ತಿಂತು. ಒಳ್ಳೆ ವಿದ್ಯಾ ಬುದ್ಧಿ ಕೊಡಪ್ಪ ಅಂತ ಕೈ ಮುಗ್ದೆ ದೇವರಿಗೆ. ಎಲ್ಲರಿಗೂ ಗಣಪತಿ ಹಬ್ಬದ ಶುಭಾಶಯಗಳು. ಬೆನಕ ಏಕದಂತ ಪಚ್ಚಕನ್ನು ಪಾಣಿಪೀಠ ಬುದ್ಧಿ ವನ್ನ ಗಂಟೆ ಒಪ್ಪವಲ ವಿಘ್ನೇಶ್ವರಿಗೆ 21 ನಮಸ್ಕಾರಗಳು. ಗಣಪತಿ ರಾಯ ಮುಡಿವೇನು ಕೈಯ ಚಿಕ್ಕ ಚಿಕ್ಕ ಮಕ್ಕಳು ಪೂಜೆ ಬಂದರು ತಪ್ಪಿದ್ದಾರೆ ಕ್ಷಮಿಸು ಒಪ್ಪಿದರೆ ಒಪ್ಪಿತು. ನಮ್ಮ ಪ್ರಸಾದಕ್ಕೆ ಏನೇನು ಮಾಡಿದ್ದಾರೆ ಗೊತ್ತಾ? ಕಡುಬು, ಸಿಹಿ ಕಡುಬು, ಖಾರ ಕಡುಬು, ಲಡ್ಡು, ಇಡ್ಲಿ ಉಂಟೆ, ಕಡಲೆಕಾಯಿ ಉಸ್ಲಿ, ಮೋದಕ, ಕಜ್ಜಾಯ, ಕರ್ಜಿಕಾಯಿ, ಚಕ್ಲಿ. ಮಧ್ಯಾಹ್ನ ಗಣಪತಿ ಪೂಜೆ ಆಯಿತು. ಸಾಯಂಕಾಲ ಗಣಪತಿ ಬಿಡಕ್ಕೆ ಹೋಗ್ತಿದ್ದೀವಿ. ಈಗ ನಮ್ಮಪ್ಪ ಏನೋ ಸರ್ಪ್ರೈಸ್ ಕೊಡುತ್ತಂತೆ, ನೋಡೋಣ ಬನ್ನಿ. ಗಣಪತಿ ಬಿಡೋಕ್ಕೆ ನಮ್ಮಪ್ಪ ಗಣೇಶದ ಡ್ರೆಸ್ ತಂದಿದ್ದು. ಅದು ಪ್ರಿಂಟ್, ಗಣೇಶ ಪ್ರಿಂಟಿಂದು. ಚೆನ್ನಾಗಿತ್ತು. ಫುಲ್ ಖುಷಿ ಆಯಿತು ನನಗೂ ನಮ್ಮ ತಂಗಿಗೂ. ಶ್ರೀ ವಿದ್ಯಾ ಗಣಪತಿ ಕಿ ಜೈ. ಏಕದಂತನಿಗೆ ಜೈ, ವಿದ್ಯಾ ವಿನಾಯಕನಿಗೆ ಜೈ. ಈಗ ಎಲ್ರದ್ದು ಪೂಜೆ ಆಯಿತು. ಸಾಯಂಕಾಲ ನಾವು ಮತ್ತೆ ಏನೇನೋ
ಈಗ ನಾವು ಗಣಪತಿ ವಿಸರ್ಜನೆ ಮಾಡಕ್ ಹೋಗ್ತಿದೀವಿ. ಅಮ್ಮನ್ನೇ ಕರ್ಕೊಂಡು ಹೋಗ್ಬೇಕು. ಹಂಗೆ ಇಟ್ಕೊಂಡಿರು. ದೀಪಾವಶರಮ್ಮ ದೇವಸ್ಥಾನದಾಗೂ ಇಷ್ಟು ದೊಡ್ಡದವ್ರ ಮತ್ತೀಗ ಪುಟ್ಟ ಆಣಿ ಇಕ್ಕಿದ್ರು ಅವರಂತೂ. ಹುಷಾರಾಗಿ ಇಟ್ಕೋಬೇಕು. ಅವಣ್ಣ ಒಬ್ಬರೇ ಹಂಗೆ ಇಟ್ಕೊಂತಾರ. ಆ ಕಡೆ ಹೂವು ಅರ್ಧಿ ಈ ಕಡೆ ಹೇಳ್ಬೇಕು. ಚಾರು ಚಾರು ಹಿಂದೆ ನೋಡಿ. ಅಯ್ಯೋ ಗಂಟೆ ಅಂತ ಕೊಡಮ್ಮ. ಜೈ ಜೈ ಶ್ರೀ ಶ್ರೀ ವಿದ್ಯಾ ಗಣಪತಿ ಕಿ ಜೈ. ಶ್ರೀ ಶ್ರೀ ವಿದ್ಯಾ ಗಣಪತಿ ಕಿ ಏಕದಂತನಿಗೆ ಶ್ರೀ ಶ್ರೀ ವಿದ್ಯಾ ಗಣಪತಿ ಕಿ. ಗಣಪತಿ ವಿಸರ್ಜನೆ ಮಾಡಿದ್ದು ಆತು ಅಲೆ. ಈಗ ಎಲ್ಲರಿಗೂ ಪ್ರಸಿದ್ಧ ಗಣಪತಿ ಬಿಟ್ಟ ಮೇಲೆ ನನಗೆ ಬೇಜಾರಾಗ್ತಿತ್ತು. ಹಾಗೆ ಹಿಂದಿಂದ ನೋಡ್ಕೊಂಡು ಮನೆಗೆ ಬಂದ್ವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು